ದೊಡ್ಡ ದೊಡ್ಡ ಕುಳುಗಳನ್ನೇ ಬುಟ್ಟಿಗೆ ಹಾಕೊಂಡು ನೈಸ್ ಆಗಿ ತಲೆ ಸವರ್ತಿದ್ದ ಬಂಗಾರಿಗೆ ಇಡಿ ಬಲೆ ಬೀಸಾಗಿದೆ. ನೌಟಂಕಿ ಐಶ್ವರ್ಯ ಕೋಟಿಯನ್ನ ನುಗ್ಗಿ ಜಾಲಾಡ್ತಿರುವಂತಹ ಇಡಿ ಒಂದಷ್ಟು ಶಾಕಿಂಗ್ ಸೀಕ್ರೆಟ್ ಅನ್ನ ತಲಾಶ್ ಮಾಡಿದೆ. ಅಂದಹಾಗೆ ಹೈಟೆಕ್ ವಂಚಕೆಯ ಕೋಟೆಯಲ್ಲಿ ಸಿಕ್ಕ ಆ ರಹಸ್ಯಗಳೇನು? ಜಸ್ಟ್ ಹ್ಯಾವ್ ಅ ಲುಕ್. ಅಯ್ಯಯ್ಯ ಬೇಡ ಸ್ವಾಮಿ ಹುಡುಗಿರು ಐಷಾರಾಮಿ ಪಾಪರ್ ಆಗಿ ಪೇಪರ್ ರಾಯರು ನಾವೇ ಹಾರಾಡೋ ಚಿಟ್ಟೆ ನಾವು. ಬಂಗಾರಿ ಐಶು ಕೋಟೆಯಲ್ಲಿ ಇಡಿ ಬೇಟೆ. ನೌಟಂಕಿ ರಾಣಿಯ ಇಂಟ್ರೆಸ್ಟಿಂಗ್ ವಿಷಯಗಳು. ಹಾರಾಡೋ ಹಕ್ಕಿ ನಾನು, ನನ್ಗೇನ್ ಗುರು ಟೆನ್ಷನ್, ಎಷ್ಟು ಕೇಸಿದ್ರೂ ನನ್ನ ಕೇಳೋರು ಯಾರು, ಐ ಡೋಂಟ್ ಕೇರು ಅಂತ ಹಾರಾಡ್ತಿದ್ದ ಚಿನ್ನದ ಹಕ್ಕಿಗೆ ಇಡಿ ಸರಿಯಾದ ಟೈಮಲ್ಲೇ ರೆಕ್ಕೆ ಕಟ್ ಮಾಡಿದೆ. ಇಡಿ ಕಸ್ಟಡಿಯಲ್ಲಿರೋ ಬಂಗಾರಿಗೆ ಅಸಲಿಯಾಟ ಈಗ ಶುರುವಾಗಿದೆ. ತನಿಖೆ ತೀವ್ರಗೊಳಿಸಿರುವ ಅಧಿಕಾರಿಗಳಿಗೆ ಒಂದಷ್ಟು ಶಾಕಿಂಗ್ ರಹಸ್ಯಗಳು ಗೊತ್ತಾಗಿವೆ ಎನ್ನಲಾಗ್ತಿದೆ. ಅದರ ಜಾಡು ಹಿಡಿದು ಕೇಸ್ನ ಆಳಕ್ಕೆ ಇಳಿದಿದೆ ಏರ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್. ನೌಟಂಕಿ ಐಶು ಎಲ್ಲೆಲ್ಲಿ ಹೇಗೆ ಕೋಟಿ ಗಳಿಸಿದ್ಲು ಅನ್ನೋ ಇಂಚಿಂಚು ಮಾಹಿತಿಯನ್ನ ಜಾಲಾಡ್ತಿದ್ದಾರೆ ಆಫೀಸರ್ಸ್. ಖತರ್ನಾಕ್ ಐಶುಗೆ ಈ ಹಿಂದೆ ನಡೆದಿದ್ದ ಕೊಲೆ ಕೇಸ್ನ ಮಾಫಿ ಸಾಕ್ಷಿಯನ್ನು ಟ್ರ್ಯಾಪ್ ಮಾಡುವ ಟಾಸ್ಕ್ ನೀಡಲಾಗುತ್ತಿತ್ತಂತೆ. ಸಾಲದ ಹಣಕ್ಕೆ ಋಣವಾಗಿ ಮಾಫಿ ಸಾಕ್ಷಿಗೆ ಬಲೆ ಬೀಸಿದ್ದಳು ಈ ನಯವಂಚಕೆ. ಚಿನ್ನದ ಕಳ್ಳಿಗೆ ದೊಡ್ಡ ಕುಳಗಳ ಜೊತೆಗೆ ಡೈರೆಕ್ಟ್ ಲಿಂಕ್ ಇರುವುದು ಬಯಲಾಗಿದೆ. ಕಾಂಗ್ರೆಸ್ ಮುಖಂಡ ತಿಬ್ಬೇಗೌಡರ ಜೊತೆ ಕೋಟಿ ಡೀಲಿಂಗ್. ಕಾಂಗ್ರೆಸ್ ಮುಖಂಡ ತಿಬ್ಬೇಗೌಡ ಜೊತೆ ಕೋಟಿ ವಹಿವಾಟು ಮಾಡಿದ್ದ ಪತ್ತೆಯಾಗಿದೆ. ಸುಮಾರು 60 ಕೋಟಿ ಹಣ ವ್ಯವಹಾರಕ್ಕೆ ಸಾಕ್ಷಿ ಸಿಕ್ಕಿದೆ ಎನ್ನಲಾಗುತ್ತಿದ್ದು, ಇದೇ ವಿಚಾರಕ್ಕೆ ಆರ್ಆರ್ ನಗರದ ತಿಬ್ಬೇಗೌಡರ ನಿವಾಸದ ಮೇಲೆ ಇಡಿ ದಾಳಿ ನಡೆಸಿತ್ತು. ಹಣದ ಮೂಲ ಏನು ಎಂದು ತನಿಖೆ ಮುಂದುವರಿಸಿದೆ. ಅಲ್ಲದೆ ರಾಜಾರೋಷವಾಗಿ ಬ್ಯಾಂಕ್ ಅಕೌಂಟ್ ಮೂಲಕವೇ 75 ಕೋಟಿ ವ್ಯವಹಾರ ಮಾಡಿರುವುದು ಬಹಿರಂಗವಾಗಿದೆ. ಆದರೆ ಯಾವುದೇ ಟ್ಯಾಕ್ಸ್ ಕಟ್ಟದೆ ಸರ್ಕಾರಕ್ಕೆ ವಂಚನೆ ಮಾಡಿದ್ದು ತಿಳಿದು ಬಂದಿದೆ. ಆದರೆ ಕೇಸ್ ದಾಖಲಾಗುತ್ತಿದ್ದಂತೆ 46 ಲಕ್ಷ ಆದಾಯ ಬಂದಿದೆ ಎಂದು ಟ್ಯಾಕ್ಸ್ ಕಟ್ಟಲು ಹೋಗಿದ್ದಾಗ ಆದಾಯ ತೆರಿಗೆ ಅಧಿಕಾರಿಗಳು ರಿಜೆಕ್ಟ್ ಮಾಡಿದ್ರು. ಸದ್ಯ ಬಿಲ್ಡಪ್ ರಾಣಿ ಐಶ್ವರ್ಯಾಳ ವಂಚನೆಯ ಹಿಸ್ಟ್ರಿಗೆ ಕೈ ಹಾಕಿರೋ ಇಡಿ ಅಧಿಕಾರಿಗಳಿಗೆ ಇನ್ನು ಅದೆಷ್ಟು ಅನ್ಟೋಲ್ಡ್ ಸ್ಟೋರಿಗಳು ಸಿಗುತ್ತೋ ಅಂತ ಕಾದು ನೋಡಬೇಕಾಗಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.